ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೌರ್ಣಿಮೆ ಸಂಭ್ರಮ. ಪಟ್ಟಣದ 1ನೇ ವಾರ್ಡ್ನಲ್ಲಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬುಧವಾರ ಗುರು ಪೌರ್ಣಿಮೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಸಾಯಿಬಾಬಾ ಮೂರ್ತಿಗೆ ವಿಶೇಷ ಕಾಕಡಾರತಿ, ಬಾಬಾ ಭಕ್ತಾದಿಗಳಿಂದ ಕ್ಷೀರಾಭಿಷೇಕ ನಡೆಯಿತು. ನಂತರ ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಅಶ್ವತ್ಥಪ್ಪ ಸ್ವಾಮಿ ನೇತೃತ್ವದಲ್ಲಿ ಶ್ರೀ ಗಣಪತಿ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ನೈವೇದ್ಯಾರತಿ, ಮಧ್ಯಾಹ್ನ ಪ್ರಸಾದ ಸೇವೆ ಜರುಗಿತು. ಸಂಜೆ ಧೂಪಾರತಿ, ಪಲ್ಲಕ್ಕಿ ಉತ್ಸವ ನೆರವೇರಿತು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸಹಸ್ರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಶ್ರೀ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಸರ್ವಧರ್ಮ ಸಮನ್ವಯದ ಸಂದೇಶವನ್ನ ಸಾರಿದ ಮಹಾನ್ ಸಂತ ಸಾಯಿಬಾಬರ ಜೀವನ ಇಂದಿಗೂ ಸಮಾಜಕ್ಕೆ ಆದರ್ಶವಾಗಿದೆ. ಧರ್ಮವು ಪ್ರತಿಯೊಬ್ಬರಲ್ಲೂ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತದೆ. ಗುರು ಪೌರ್ಣಿಮೆಯಂದು ಗುರುವಿಗೆ ಕೃತಜ್ಞತೆ ಸಲ್ಲಿಸುವುದು ಭಾರತೀಯ ಸಂಸ್ಕೃತಿಯ ಮಹತ್ವದ ಆಚರಣೆಯಾಗಿದ್ದು, ಈ ದಿನವನ್ನ ಭಕ್ತಿ ಭಾವದಿಂದ ಆಚರಿಸುವುದು ವಿಶೇಷವಾಗಿದೆ. ಗುರು ಪೌರ್ಣಿಮೆ ಅಂಗವಾಗಿ ಭಕ್ತರ ಅನುಕೂಲಕ್ಕಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಎನ್ ಶ್ರೀನಿವಾಸ್, ಬಿವಿ ಜಯಪ್ರಕಾಶ್, ನಾರಾಯಣ್, ಬಿಆರ್ ನರಸಿಂಹನಾಯ್ಡು, ಎಚ್ವಿ ನಾಗರಾಜ್, ಜಿಎಂ ರಾಮಕೃಷ್ಣಪ್ಪ, ಡಿಎನ್ ಶಿವರಾಮರೆಡ್ಡಿ, ಪಿಎಲ್ ಸುರೇಶ್, ವ್ಯವಸ್ಥಾಪಕ ಶ್ರೀನಿವಾಸ್ ರೆಡ್ಡಿ, ಅರ್ಚಕರಾದ ಪ್ರವೇಶ್ ಪಾಂಡೆ ಇದ್ದರು. మా సార్ నేను ఇద్దరు పడతాం అట్లా పాతోళ్ళు ఆయన అతను ఏడు నాలుగు చూడే సిటీవీ ಸತತವಾಗಿ ಗುರುಪೌರ್ಣಿಮೆ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲ ಊರಿನ ಪ್ರಮುಖರೆಲ್ಲ ಸೇರಿ ನಮಗೆ ಸಹಕಾರ ಕೊಟ್ಟು ಈ ಗುರುಪೌರ್ಣಿಮೆ ವಿಜೃಂಭಣೆ ನಡೀತಾ ಇದೆ. ಈ ವಿಜೃಂಭಣೆಯಿಂದ ಈ ಕಡೆ ಜನಗಳಿಗೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಅದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಹಾಗೂ ನಮ್ಮ MLA ಅವರು ಸಹ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸುತ್ತಾ ಓಂ ಸಾಯಿರಾಮ್. ಟ್ರಸ್ಟ್ ವತಿಯಿಂದ ಬೆಳಗ್ಗೆ 5 ಗಂಟೆಯಿಂದ ಕ್ಷೀರಾಭಿಷೇಕ ಇತ್ತು. ಕ್ಷೀರಾಭಿಷೇಕ ಆದಮೇಲೆ ಮತ್ತೆ ಅಭಿಷೇಕ ಆಯಿತು. ಮೂಲಮೂರ್ತಿ ವಿಗ್ರಹಕ್ಕೆ ಅಭಿಷೇಕ ಮುಗಿದ ಮೇಲೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ 10 ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿದ ತಕ್ಷಣ 12 ಗಂಟೆಗೆ ಕಾಕಡಾರತಿ ಆಯಿತು. ಇನ್ನು ಸಾಯಂಕಾಲ 4 ಗಂಟೆ ಮೇಲೆ 6 ಗಂಟೆಗೆ ಭರತನಾಟ್ಯ, ಸಂಸ್ಕೃತ ಕಾರ್ಯಕ್ರಮಗಳು ತುಂಬ ಇದೆ ಇಲ್ಲಿ. ಮತ್ತು ಈ ಸಾಯಂಕಾಲ ಬರೋ ಎಲ್ರಿಗೂ ಪ್ರಸಾದ ಮತ್ತೆ ವಿನಿಯೋಗ ಮಾಡ್ತೀವಿ.